ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗಿರಿಜನರ ಬಾಳಿಗೆ ಬೆಳಕಾದ ಶಾಸಕ ಪೊನ್ನಣ್ಣ. ಕೆದಮುಳ್ಳೂರಿನ ಬಾರಿಕಾಡು ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ಸುಸಜ್ಜಿತ ಗಿರಿಜನ ಬಡಾವಣೆ ಹಾಗೂ ಮನೆಗಳ ಹಸ್ತಾಂತರ. ಹಲವು ದಶಕಗಳಿಂದ ಸ್ವಂತ ಸೂರಿಗಾಗಿ ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದ ಆ ನಿಷ್ಕಲ್ಮಶ ಮನಸ್ಸುಗಳಿಗೆ ಇಂದಲ್ಲ ನಾಳೆ ತಮಗೂ ಒಂದು ನೆಮ್ಮದಿಯ ಬದುಕು ಸಿಗುತ್ತದೆ ಎಂಬ ಆಶಾ ಭಾವನೆಯಲ್ಲಿದ್ದ ನೂರಾರು ಆದಿವಾಸಿ ಕುಟುಂಬಗಳ ಕನಸು ಇದೀಗ ನನಸಾಗಿದೆ. ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರಿನ ಬಾರಿಕಾಡು ಗ್ರಾಮವು ಇಂದು ಸಕಲ ಮೂಲ ಸೌಕರ್ಯಗಳೊಂದಿಗೆ ಒಂದು ಸುಂದರ ಬಡಾವಣೆಯಾಗಿ ಕಂಗೊಳಿಸುತ್ತಿದೆ. ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಭಗೀರಥ ಪ್ರಯತ್ನದಿಂದಾಗಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ನೂತನ ಬಡಾವಣೆಯಲ್ಲಿ ಆರಂಭಿಕ ಹಂತವಾಗಿ 43 ಗಿರಿಜನ ಕುಟುಂಬಗಳಿಗೆ ಸುಸಜ್ಜಿತ ಮನೆಗಳನ್ನು ಹಸ್ತಾಂತರಿಸಲಾಗಿದೆ. ಹೌದು, ಬಾರಿಕಾಡು ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಶಾಸಕ ಎಎಸ್ ಪೊನ್ನಣ್ಣ ಅವರು ನೂತನ ಬಡಾವಣೆಗೆ ಆಗಮಿಸುತ್ತಿದ್ದಂತೆಯೇ ಗಿರಿಜನ ಆದಿವಾಸಿ ಬಾಂಧವರು ಚಪ್ಪಾಳೆ ತಟ್ಟುತ್ತಾ ತಮ್ಮ ವಿಶಿಷ್ಟವಾದ ಸಾಂಪ್ರದಾಯಿಕ ದುಡಿಕೊಟ್ಟು ವಾದ್ಯದೊಂದಿಗೆ ಹೆಜ್ಜೆ ಹಾಕುತ್ತಾ ಶಾಸಕರನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡರು. ತಮಗೆ ನೆಮ್ಮದಿಯ ಸೂರು ಕಲ್ಪಿಸಿಕೊಟ್ಟ ಶಾಸಕರ ಪರಿಶ್ರಮ ಮತ್ತು ಗಿರಿಜನರ ಮೇಲಿರುವ ಅವರ ಅಪಾರ ಕಾಳಜಿಗೆ ಇಡೀ ಗ್ರಾಮವೇ ಕೃತಜ್ಞತೆ ಸಲ್ಲಿಸಿತು. ಈ ಸಂದರ್ಭ ಮಾತನಾಡಿದ ಎಎಸ್ ಪೊನ್ನಣ್ಣ ಅವರು, ಬಡ ಜನರಿಗೆ ನಿವೇಶನ ಹಾಗೂ ಮನೆ ಒದಗಿಸಿಕೊಡುವ ನನ್ನ ಮಹದಾಸೆ ಇಂದು ಈಡೇರಿದೆ. ನೀಡಿರುವ ಮನೆಯನ್ನ ಉತ್ತಮವಾಗಿ ಇಟ್ಟುಕೊಂಡು ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಎಂದು ತಿಳಿಸಿದರು. ಅನೇಕ ವಿಚಾರಗಳನ್ನು ಮೊನ್ನೆಗೌಡರು ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಶಾಸಕನಾಗಿ ಆಯ್ಕೆಯ ಬಂದಂಥ ಸಂದರ್ಭದಲ್ಲಿ ಪ್ರಶಾಂತ್ ಅವರು, ಮಹೇಶ್ ಅವರು, ನಮ್ಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ನನ್ನ ಇಲ್ಲಿ ಕರೆತಂದು ಈ ಒಂದು ಯೋಜನೆ ಪೂರ್ಣಗೊಳ್ಳಲೇಬೇಕು, ಅನೇಕ ಸಮಸ್ಯೆಗಳು, ತಾಂತ್ರಿಕ ತೊಡಕುಗಳಿದ್ದರೂ ಕೂಡ ನಾನು ಹೇಗಾದರೂ ಮಾಡಿ ಪೂರೈಸಬೇಕು ಅಂಥೇಳಿ ನನ್ನ ಇಲ್ಲಿ ಕರ್ಕೊಂಬಂದು, ಆವಾಗ ಬಹುಶಃ ಬಾವಿ ಕೂಡ ಇರಲಿಲ್ಲ ಕುಡಿಯೋದಕ್ಕೆ ನಮಗೆ ನೀರಿಗೆ. ಅಲ್ಲ ನಮ್ಮ ಇವ್ರನ್ನ ಮರ್ತ್ಬಿಟ್ಟು ನಾನು ಗೌರಿ ಅವರು ಭಾಳ ಹೋರಾಟ ಮಾಡಿದ್ದಾರೆ ಇದಕ್ಕೋಸ್ಕರ. ಸೊ ಅದರಿಂದ ಅಲ್ಲಿ ಬಂದಾಗ ಬಾವಿ ಕೂಡ ಇರಲಿಲ್ಲ ಅಲ್ವಾ ಪ್ರಶಾಂತ್, ಕುಡಿಯೋಕ್ಕೆ ನೀರಿರಲಿಲ್ಲ. ಎಲ್ಲ ಪಾಪ ತಾವು ಇದರಲ್ಲಿ ಗುಡಿಸಲು ಮನೆ ಕಟ್ಟಿ ಅದು ಕೂಡ ಸಮಸ್ಯೆನಲ್ಲಿ, ಮತ್ತು ಆರೋಗ್ಯ ಚಿಕಿತ್ಸೆಗೆ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಇರಲಿಲ್ಲ. ನಂತರ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಹಾಕ್ತಾ ಆರೋಗ್ಯ ತಪಾಸಣೆ ಶಿಬಿರ ಇವತ್ತು ಕೂಡ ನಡೆಸಿದ್ದಾರೆ, ಎಲ್ಲ ವೈದ್ಯರು ಕೂಡ ಇಲ್ಲಿದ್ದಾರೆ. ಮತ್ತು ಹೇಗೆ ಇದನ್ನು ಪೂರ್ಣಗೊಳಿಸೋದು ಅಂತ ಹೇಳೋದ್ರ ಬಗ್ಗೆ ಭಾಳ ಸಭೆಗಳನ್ನು ನಡೆಸಿದ್ವಿ. ಜಿಲ್ಲಾಧಿಕಾರಿಗಳು ವೆಂಕಟರಾಜ ಅವರು ಮುತುವರ್ಜಿಯನ್ನು ವಹಿಸಿದ್ವಿ. ಇದನ್ನು ಬಗೆಹರಿಸಲಿಕ್ಕೆ ಅನೇಕ ವರದಿಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರೂ ಕೂಡ ತಾಂತ್ರಿಕವಾಗಿ ಅನುಮೋದನೆ ಆಗಿರುವಂಥ ಹಣಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೆಚ್ಚು ಅನುದಾನ ಇಲ್ಲದೆ ಇದನ್ನು ಕಟ್ಟಿ ಪೂರೈಸಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಆಗ ನಮ್ಮ ಬೆಂಗಳೂರಿನಲ್ಲಿ ನೀರು ಸರಬರಾಜು ಇಲಾಖೆ ಇದೆ, BWSSB. ಅದರ ಮುಖ್ಯಸ್ಥರು ಒಬ್ಬರು IAS ಅಧಿಕಾರಿ, ಅವ್ರಿಗೆ ನಾನು ಭೇಟಿಯಾಗಿದ್ದರು. ಅವ್ರು ಯಾವುದೋ ಕೆಲಸಕ್ಕೆ ನನ್ನ ಹತ್ರ ಬಂದಾಗ ನಾನು ಹೇಳಿದೆ, ನನಗೆ ಈ ಥರ ಒಂದು ಸಮಸ್ಯೆ ಇದೆ, ನೀವು ಹೇಗಾದರೂ ಮಾಡಿ CSR ಕೊಡಿಸ್ಬೇಕು ಅಂತೇಳಿ. ಈಗ ಇಲಾಖೆಯ ಹಣ ಇಡುವಂಥ ಬ್ಯಾಂಕ್ಗಳು ಅವ್ರಿಗೆ ಇವರು ಕರೆದು ಬ್ಯಾಂಕ್ ಅವ್ರ ಜೊತೆ ಮಾತಾಡಿದ್ರು. ಆಕ್ಸಿಸ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್, ನಾವೇನು ಹೂಡಿಕೆ ಇಟ್ಟಿದ್ದೀವಿ, ಅಲ್ಲಿ ಹಣ ಇಟ್ಟಿದ್ದೀವಿ, ಅದನ್ನು ವಾಪಸ್ ತೊಗೊಬಿಡ್ತೀವಿ, ನೀವು CSR ಕೊಟ್ಟಿಲ್ಲ ಅಂತ ಪಾಪ ಅವರು 50 ಲಕ್ಷ ಒಂದು ಬ್ಯಾಂಕು, 50 ಲಕ್ಷ ಇನ್ನೊಂದು ಬ್ಯಾಂಕು ಕೊಡ್ತೀವಿ ಅಂತ ಒಪ್ಕೊಂಡ್ರು. ತಕ್ಷಣ ಹಣ ಬಿಡುಗಡೆ ಮಾಡಿದ ಮೇಲೆ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿ, ಮತ್ತು ಈ ವರ್ಷ ಇನ್ನಷ್ಟು ಹಣ ಸ್ವಲ್ಪ ಬಿಡುಗಡೆ ಆಗಿ
ಈ ರಸ್ತೆ ಕಾಮಗಾರಿ ಮತ್ತು ನಿಮಗೆ ಕುಡಿಯೋ ನೀರಿಗೆ, ವಿದ್ಯುತ್ ಶಕ್ತಿಗೆ ಇದೆಲ್ಲವನ್ನು ಕೂಡ ಪೂರೈಸಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂಥ ಸುಸಜ್ಜಿತವಾದ ಒಂದು ಬಡಾವಣೆ ಇಲ್ಲಿ ನಿರ್ಮಾಣ ಆಗಿರೋದು ನಮಗೆಲ್ಲರಿಗೂ ಕೂಡ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಇದರಿಂದ ಮುಖ್ಯವಾಗಿ ತಾವು ಏನು ನಿರಾಶ್ರಿತರಿಂದ ಇವತ್ತು ವಸತಿ ರಹಿತರಿಂದ ವಸತಿಯನ್ನು ಪಡ್ಕೊಳ್ಳೋವರೆಗೂ ಬಂದಿದ್ದೀರಲ್ಲ, ನಿಮ್ಮ ದಾರಿ ಕೂಡ ಭಾಳ ಹೋರಾಟದ ದಾರಿಯಾಗಿದೆ. ಅದರಿಂದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಮನೆ ಇದೆ. ಮಳೆ ಬೇರೆ ಬರೋದಕ್ಕಿಂತ ಮೊದಲು ಮಾಡಬೇಕು ಅಂತ ಇದ್ದರು ಮುಖ್ಯಮಂತ್ರಿಗಳು. 2ನೇ ತಾರೀಕು ಬರೋವಂಥದ್ದಿತ್ತು. ಅದರಲ್ಲಿ ತಮಗೆ ಕೊಡಿಸ್ಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅಂದರೆ ರಾಜಕೀಯ ಬದಲಾವಣೆಗಳು ಇಂದ ಆ ಕಾರ್ಯಕ್ರಮ ಅವರು ರದ್ದು ಮಾಡಬೇಕಾಯಿತು. ಮತ್ತೆ ಮುಖ್ಯಮಂತ್ರಿಗಳನ್ನು ಕರೆದು ಕೊಡಿಸ್ಲಿಕ್ಕೆ ಸಮಯ ಆಗ್ತದೆ. ಅಷ್ಟೊಂದು ಸಮಯ ತಾವು ಕಾಯಿದರೆ ಮಳೆಗಾಲದಲ್ಲಿ ಆಗೋದಿಲ್ಲ ಅಂಥೇಳಿ ಮತ್ತು ಜೆಚೆಪ್ನವರು ನನಗೆ ಇದು ಮಾಡಲೇಬೇಕು ಅಂತ ಫೋನ್ ಮಾಡ್ತಾಯಿದ್ರು. ಅದರಿಂದ ಕೊನೆಯದಾಗಿ ಇದು ಇವತ್ತು ಮಾಡೋಣ ಅಂತೇಳಿ ತೀರ್ಮಾನವನ್ನು ತಗೊಂಡು ಇದನ್ನು ಪೂರ್ಣಗೊಳಿಸಿ ತಮಗೆ ಮನೆಯನ್ನು ಹಸ್ತಾಂತರ ಮಾಡುವಂಥ ಒಂದು ಶುಭ ದಿನ, ಶುಭ ಗಳಿಗೆ ಬಂದಿದೆ. ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ITDP ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಈ ನಾಡಿನ ಎಲ್ಲ ಜನರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಮೊನ್ನೆಗೌಡರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ವೆಂಕಟರಾಜ್ ಅವರಿಗೂ ಕೂಡ ಧನ್ಯವಾದಗಳು ಹೇಳಬೇಕು ನಾವು, ಜಿಲ್ಲಾಧಿಕಾರಿಗಳಾಗಿದ್ದರು. ಮತ್ತು PDO ಅವ್ರಿಗೆ, EO ಅವರು, ತಹಸೀಲ್ದಾರರವರು, ಚೆಸ್ಕಾಂ, ವಿದ್ಯುತ್ ಶಕ್ತಿ ಇಲಾಖೆ. ಅದೇನೋ ಒಂದು ಕನ್ನಡದಲ್ಲಿ ಗಾದೆ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಇದೆಯಲ್ಲ ಕನ್ನಡದಲ್ಲಿ. ಆ ಥರ ಇದು ಮನೆಗಳನ್ನು ಕಟ್ಟಿ ನೋಡುವಂಥ ಅನುಭವ ಇದೆ. ಒಂದು ಮನೆ ಅಲ್ಲ ಇದು 43 ಮನೆಗಳು ಕಟ್ಟಿ ಮುಗಿಬೇಕು. ಅದು ಸರ್ಕಾರದಿಂದ ಅಂತ ಹೇಳಿದ್ರೆ ಭಾಳ ದೊಡ್ಡ ಶ್ರಮೆಯಿಂದ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಸ್ಥಳೀಯವಾಗಿ ಪ್ರಶಾಂತ್ರವರು, ನಮ್ಮ ಜಿಮ್ಮಿಯವರು ಎಲ್ಲರೂ ಕೂಡ ಭಾಳ ಶ್ರಮ ವಹಿಸಿದ್ದಾರೆ, ಕಾಳಜಿ ವಹಿಸಿದ್ದಾರೆ. ಮಹೇಶ್ ಅವರು ಎಲ್ಲ ತಪ್ಪಡಿತ್ತಲ್ಲ, ಎಲ್ಲ ಕೂಡ ಭಾಳ ಶ್ರಮೆ ವಹಿಸಿ ಇದನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಒಬ್ಬ ಜನಪ್ರತಿನಿಧಿಗೆ, ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಇದಕ್ಕಿಂತ ಸಾರ್ಥಕವಾದಂಥ ಗಳಿಗೆ ಇನ್ನೊಂದು ಇರೋದಿಲ್ಲ. ಎಲ್ಲರಿಗೂ ಕೂಡ, ನಾನು ಒಬ್ಬನಿಂದಲ್ಲ ನಾನು ಹೇಳ್ತಾರೆ, ಎಲ್ಲರೂ ಯಾರೆಲ್ಲ ನಮ್ಮ ರಂಜಿಪುಣಚ್ನವರು ಕೂಡ ಇದ್ದಾರೆ. ಎಲ್ಲರಿಗೂ ಇಂಥ ಸಂದರ್ಭಗಳಲ್ಲೇ ಅವರಿಗೆ ಒಂದು ಮನಸ್ಸಿಗೆ ಸುಖ ಸಿಗುವಂಥದ್ದು ಸಂದರ್ಭ ಇದೆ. ಅದರಿಂದ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮನೆಯನ್ನು ಪಡ್ಕೊಂಡಿದ ಮೇಲೆ ನಿಮ್ಮ ಜವಾಬ್ದಾರಿ ಈ ಕಸ ವಿಲೇವಾರಿ, ಮನೆಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋಂಥದ್ದು, ಇದೆಲ್ಲ ನೀವು ಜವಾಬ್ದಾರಿ ವಹಿಸ್ಕೊಂಡು ಇನ್ನು ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಹಸ್ತಾಂತರ ಮಾಡುವಂಥ ರೀತಿಯಲ್ಲಿ ನೀವು ಅದನ್ನು ನೋಡಿ ಚೆನ್ನಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು. ಮಾಡ್ತೀರಲ್ಲ. ಆಮೇಲೆ ಪಂಚಾಯಿತಿನವರು ಇದಕ್ಕೆ ಹಸ್ತಾಂತರ ಆಗಿದ ಮೇಲೆ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಕೊಡಬೇಕಾಗಿರುವಂಥದ್ದು ಎಲ್ಲವನ್ನು ಕೂಡ ಮೇಂಟೈನ್ ಮಾಡುವಂಥದ್ದು ಪಂಚಾಯಿತಿಯವ್ರ ಜವಾಬ್ದಾರಿ. ಇದನ್ನು ಕೈ ಬಿಟ್ಬಿಡುವಂಥದ್ದು ಆಗಬಾರ್ದು. ಯಾವುದೆಲ್ಲ ಉಳಿಕೆ ಕೆಲಸಗಳಿದೆ ಅದನ್ನು ಕೂಡ ಪೂರ್ಣಗೊಳಿಸುವಂಥದ್ದು ಅತಿ ಶೀಘ್ರವಾಗಿ ಆಗಬೇಕು. ಬಾಕಿ ಮನೆಯೂ ಕೂಡ ಆಗಬೇಕು. ಈಗ ತಾವು ಯಾರು 43 ಜನ ಇವತ್ತು ಫಲಾನುಭವಿಗಳು, 43 ಕುಟುಂಬ ಇದ್ದೀರಿ, ನೀವು ಗುಡಿಸಲಿನಿಂದ ಜಾಸ್ತಿ ಸಮಯ ತಗೋಬೇಡಿ ದಯವಿಟ್ಟು. ಯಾಕಂದರೆ ಬೇರೆಯವ್ರಿಗೂ ಕೊಡಬೇಕು ನಾವು ಜಾಗ. ಇದನ್ನು ನೀವು ಆದಷ್ಟು ಬೇಗ 1 ವಾರದ ಒಳಗೆ ನಿಮ್ಮ ಮನೆಗಳಿಗೆ ಬಂದು ಆ ಗುಡಿಸಲನ್ನ ನಮಗೆ ಬಿಟ್ಕೊಟ್ಬಿಡಿ. ನಾವು ಬಂದು ಒಂದು ಸ್ವಲ್ಪ ದಿವಸ ಅಲ್ಲಿ ಇರ್ತೀವಿ, ಗೊತ್ತಾಯ್ತಾ? ಅಲ್ಲಿರಬಾರ್ದು, ಬಿಟ್ಕೊಟ್ಬಿಡ್ಬೇಕು ನೀವು. ಬಿಟ್ಕೊಟ್ರೆ ನಿಮ್ಮ ಥರನೇ ಬಡ ಜನರಿಗೆ ನಾವು ನಿವೇಶನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮನೆ ಇಲ್ಲದೆ, ನಿವೇಶನ ಇಲ್ಲದೆ ಅನೇಕರು ಇದ್ದಾರೆ ಕೊಡಲಿಕ್ಕೆ. ವಿರಾಜಪೇಟೆ ಕ್ಷೇತ್ರದಲ್ಲಿ ಅನೇಕರು ಇದ್ದಾರೆ, 1000 ಲೆಕ್ಕದಲ್ಲಿ. ಅವ್ರಿಗೆಲ್ಲರಿಗೂ ಕೂಡ ನಾವು ಆಶ್ರಯವನ್ನು ಕೊಡಬೇಕು, ನಿವೇಶನವನ್ನು ಕೊಡಬೇಕು, ಮನೆಯನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಹೋರಾಟವನ್ನು ಮಾಡ್ತಾಯಿದ್ದೀವಿ, ಶ್ರಮಿಸ್ತಾಯಿದ್ದೀವಿ. ಅದಕ್ಕೆ ಪೂರಕವಾಗಿ ನಿಮ್ಮ ಸಹಕಾರ ಕೂಡ ಇರಬೇಕು. ನಾವು ಯಾಕೆ ತುರ್ತಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಮಳೆಗಾಲ ಬಂದಾಗ ನಿಮಗೆ ಮನೆಯಲ್ಲಿ ಇರಬೇಕು ಅಂತ ಹೇಳುವಂಥ ಉದ್ದೇಶ. ಕಳೆದ ಬಾರಿ ಹೆಚ್ಚು ಮಳೆಯಲ್ಲಿ ನೀವೆಲ್ಲ ಭಾಳ ತೊಂದರೆಯನ್ನು ಅನುಭವಿಸ್ತೀವಿ, ಭಾಳ ಸಮಸ್ಯೆಯನ್ನು ಅನುಭವಿಸ್ತೀವಿ ಅಲ್ಲಮ್ಮ. ಆದರೆ ಕೆಲವರು ಬಂದು ಮನೆ ಒಳಗಡೆ ಕೂಡ ಸೇರಿಕೊಂಡ್ರು. ಆದರೂ ನಾನು ಅದು ಸರಿ ಇದೆ, ಯಾಕಂದರೆ ಮಳೆಯಲ್ಲಿ ನೀವು ಗುಡಿಸಲಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈಗ ಮನೆ ಸಿಕ್ಕಿದೆ, ಗುಡಿಸಲನ್ನ ಖಾಲಿ ಮಾಡಿ ಗುಡಿಸಲಿರೋ ಪ್ರದೇಶವನ್ನು ನಾವು ನಿಮ್ಮಂತೆ ಇರುವಂಥ ಬಡವರಿಗೆ ನಿವೇಶನವಾಗಿ ಮಾಡಿ ಹಂಚುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿ, ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅನೇಕ ಮಕ್ಕಳು, ಸಣ್ಣ ಮಕ್ಕಳು ಇಲ್ಲಿ ಕಾಣ್ತಾರೆ, ಅವರಿಗೆಲ್ಲ ಒಳ್ಳೆಯ ಭವಿಷ್ಯ ಮುಂದೆ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.
ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಭವಿಷ್ಯವನ್ನು ಕಟ್ಟಿ ರೂಪಿಸುವಂಥ ಜವಾಬ್ದಾರಿ ಕೂಡ ತನ್ನ ಮೇಲಿದೆ. ಇದರಿಂದ ಆ ಕೆಲಸವನ್ನು ಕೂಡ ಮಾಡಿ, ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಮಾಡಿ. ಆಮೇಲೆ ಜಾಸ್ತಿ ಇವರು ಪುರುಷರು ಈ ಹೆಂಡ ಕುಡಿಯೋದೆಲ್ಲ ನಿಲ್ಲಿಸಬೇಕು. ಅದರಿಂದ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಹಾಳಾಗ್ತದೆ. ಅದನ್ನು ಬಿಟ್ಟು ಒಂದು ಶಿಸ್ತುಬದ್ಧವಾದಂಥ ಬದುಕನ್ನು ನಡೆಸಿ, ತ್ಯಾಗದ ಬದುಕನ್ನು ನಡೆಸಿದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗ್ತದೆ. ಸೊ ಯಾವುದೇ ಸಂದರ್ಭದಲ್ಲಿ, ಎಂಥ ಸನ್ನಿವೇಶದಲ್ಲೂ ಕೂಡ ನಾನು ತಮ್ಮ ಸೇವಕನಾಗಿ ಸದಾ ಕಾಲ ನಿಮ್ಮೊಂದಿಗೆ ಇರ್ತೇನೆ. ಏನೇ ತೊಂದರೆ ಆದರೂ ಕೂಡ ನೇರವಾಗಿ ನನ್ನ ಹತ್ರ ಬನ್ನಿ, ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸಿ, ಮುಂದಿನ ದಿನ ಸುಗಮವಾಗಿ ಸಂತೋಷದಿಂದ ನಿಮ್ಮ ಜೀವನ ನಡೀಲಿ ಮನೆಗಳಲ್ಲಿ ಅಂತ ಕೂಡ ಹಾರೈಸಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಗಿರಿಜನ ಕಲ್ಯಾಣಾಧಿಕಾರಿ ಹೊನ್ನೇಗೌಡ ಅವರು, ಸರ್ಕಾರದ ವತಿಯಿಂದ ಈ ಬೃಹತ್ ಯೋಜನೆಗೆ ಅನುದಾನ ಒದಗಿಸುವಲ್ಲಿ ಶಾಸಕ ಪೊನ್ನಣ್ಣ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ. ಅವರ ಕಾಳಜಿಯಿಂದಾಗಿ ಸಕಾಲದಲ್ಲಿ ಅನುದಾನ ಲಭ್ಯವಾಗಿ ಇಂದು ಇಷ್ಟೊಂದು ಸುಂದರವಾದ ಬಡಾವಣೆ ನಿರ್ಮಾಣವಾಗಲು ಸಾಧ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಐತಿಹಾಸಿಕ ಹಿನ್ನೆಲೆ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿದೆ ಇಂದು. ಆದರೆ ಹಿನ್ನೆಲೆಯನ್ನು ಕೂಡ ಈ ಸಭೆಗೆ ಹೇಳಲು ನನ್ನ ಕೃತಜ್ಞತೆ ಅಂತ ಭಾವಿಸ್ತೀನಿ ಸರ್. ಈ ಯೋಜನೆ 2016 ಮತ್ತು 2017ರಲ್ಲಿ ದಿಗ್ಗಳ್ಳಿ ಹೋರಾಟ ನಿರಾಶ್ರಿತರ ಪರಿಹಾರವಾಗಿ ಈ 7.5 ಎಕರೆ ಜಾಗವನ್ನು ಜಿಲ್ಲಾಧಿಕಾರಿಗಳು ನಮ್ಮ ಇಲಾಖೆಗೆ ಕಾಯ್ದಿರಿಸುತ್ತಾರೆ. ತದನಂತರ ಅಲ್ಲಿ ತಾಂತ್ರಿಕ ದೋಷದಿಂದ ಬಸವನಹಳ್ಳಿ ಮತ್ತು ಬ್ಯಾಡಗುಟ್ಟಕ್ಕೆ ಆ ಸಮುದಾಯ, ಜೇನುಕುರುಬ ಸಮುದಾಯ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ. ಮತ್ತೆ ಬರೋ 129 ಸಮುದಾಯದಲ್ಲಿ ಯರವಾ ಸಮುದಾಯ ಮತ್ತು ಬೆಟ್ಟಕುರುಬ ಇರೋ ಈ ಜಾಗವನ್ನು ಆರಿಸ್ಕೊಳ್ತಾರೆ. ಅಂದಿನ ಕಾಲದಲ್ಲಿ ಒಂದು ಒಟ್ಟು ಪ್ರಾಜೆಕ್ಟು 15,26,74,00,000 ಆಗಿರುತ್ತೆ. ಸೊ ಕಾಲಾಂತರದಲ್ಲಿ 2017-18ರಲ್ಲಿ ಆ್ಯಕ್ಷನ್ ಪ್ಲಾನ್ ಕ್ರಿಯಾ ಯೋಜನೆ ಸ್ಯಾಂಕ್ಷನ್ ಆಯಿತು. ಬಟ್ ಈ ಕಾಮಗಾರಿನ ಪ್ರಾರಂಭ ಮಾಡೋಕ್ಕೆ 19-20ನೇ ಸಾಲಿನಲ್ಲಿ ಕಾಮಗಾರಿ ಪ್ರಾರಂಭ ಆಯಿತು. ಸೊ ಆವಾಗ ಒಂದು ಮನೆಗೆ 5 ಲಕ್ಷ ರೂಪಾಯಿ ಅಂತ ಸರ್ಕಾರ ಫಿಕ್ಸ್ ಮಾಡ್ತು. ಇದನ್ನು ಕರ್ನಾಟಕ ಅಭಿವೃದ್ಧಿ ಭೂಸೇನ ನಿಗಮಕ್ಕೆ ವಹಿಸ್ತು. ಇದನ್ನು ಮೂಲಭೂತ ಸೌಲಭ್ಯ, ರಸ್ತೆ, ಚರಂಡಿ, ಕುಡಿಯ ನೀರು, ವಿದ್ಯುತ್ ಶಕ್ತಿ ಸಂಬಂಧಪಟ್ಟಂಗೆ ನಿರ್ಮಿತಿ ಕೇಂದ್ರಕ್ಕೆ ಹಣ ಬಿಡುಗಡೆ ಆಯಿತು. ಒಟ್ಟು ಇದರ ಒಟ್ಟಾರೆ ವೆಚ್ಚ ಪ್ರಸ್ತುತ 9,24,00,000 ರೂಪಾಯಿ ಸರ್. ಸೊ ಇದು ಇತಿಹಾಸ ಯಾಕೆ ಹೇಳ್ತೀನಿ ಅಂದರೆ, ಈ ಜಾಗದಲ್ಲಿ ಇವತ್ತೆಲ್ಲ ವೇದಿಕೆಯಲ್ಲಿ ನಾವು ನೀವು ಸನ್ಮಾನ್ಯ ಶಾಸಕರನ್ನ ನಾನು ಇಲಾಖೆ ಪರವಾಗಿ ಬಹಳ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ಫಲಾನುಭವಿಗಳು ಎಲ್ಲ ಒಂದು ಜೋರಾದ ಚಪ್ಪಾಳೆ ಹಾಕ್ಬೇಕಂತ ನಾನು ಬೇಡಿಕೊಳ್ತೀನಿ. ಕಾರಣ ಯಾಕೆಂದರೆ ನಾನು ಕಳೆದ 31 ವರ್ಷದ 8 ತಿಂಗಳು 27 ದಿವಸ ನನ್ನ ಸೇವಾವಧಿಯಾಗಿದೆ ಸರ್. ಇದರಲ್ಲಿ ನನ್ನ ಅಭೂತಪೂರ್ವ ಕಾರ್ಯಕ್ರಮ ಅಂತ ಭಾಳ ಹೆಮ್ಮೆ ಅನಿಸುತ್ತೆ. ಇನ್ನೂ ಈ ಥರದ ಕಾರ್ಯಕ್ರಮಗಳು ತಮಗೆ ಮುಂದಿನ ವಾರದಲ್ಲಿ ಮಾಡ್ತಿದ್ದೀವಿ. ಇದು ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂಥ ಕೈಗೆ ಎಟಕದೇ ಇರುವಂಥ ಕಾರ್ಯಕ್ರಮ. ಸರ್ಕಾರ ಅನುಮೋದನೆ ಅಂತ ಸರ್ಕಾರ SR ರೇಟಲ್ಲಿ ಅಭಿಯಂತರರು ಕೊಟ್ಟದ್ದು 5 ಲಕ್ಷದ ಒಂದು ಮನೆಗೆ ಆಗಿರೋದು. ಸೊ ಸರ್ಕಾರ 18ರಲ್ಲಿ ಇದು ಪ್ರಾಜೆಕ್ಟ್ ಪ್ರಾರಂಭ ಆಯಿತು. 19ರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು. ಕಾಲಾಂತರವಾಗಿ ಅನುದಾನದ ಕೊರತೆ ಆಯಿತು. ನಿರ್ಮಾಣ ಏಜೆನ್ಸಿ ಬಹಳ ತೊಂದರೆ ಆಯಿತು. ಏಕ್ದಮ್ ದಿಢೀರ್ನೆ ಏಜೆನ್ಸಿದು SR ರೇಟ್ ಜಾಸ್ತಿ ಆಯಿತು. ಸೊ ಆವಾಗ ಮನೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಮುಕ್ಕಾಲು ಭಾಗ ಹೋಗ್ತಾ ಮನೆ ಕಟ್ಬಿಟ್ಟು ಹಾಗೆ ಬಿಟ್ಬಿಟ್ರು. ಇದು ಭಾಳ ಸಮಸ್ಯೆ ಆಯಿತು ಸರ್ಕಾರಕ್ಕೆ. ಮೊದಲ ಬಾರಿಗೆ ಶಾಸಕರು, ಜಿಲ್ಲಾಧಿಕಾರಿಗಳು ನಾವೆಲ್ಲ ಇಲ್ಲಿ ಬಂದು ಕ್ಷೇತ್ರ ಭೇಟಿ ಮಾಡಿದಾಗ ಸರ್ಕಾರಕ್ಕೆ ವರದಿ ಕೊಟ್ಟು, ಒಂದು ಮನೆಗೆ 5 ಲಕ್ಷ ಸಾಲಲ್ಲ, ಏನು ಹೆಚ್ಚುವರಿ ಟ್ಯಾಂಕು ಮತ್ತು KV ವಿದ್ಯುತ್ ಶಕ್ತಿ ಇವುಗಳಿಗೆ ಬೇಕು ಅಂತ ಕೇಳಿದಾಗ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸೊ ಸರ್ಕಾರ ಏನು ಹೇಳ್ತು, ನಿಮಗೆ ಓಪನ್ ಹೇಳೋಕ್ಕಾಗಲ್ಲ, ನನ್ನ ಆಡಳಿತ ಭಾಷೆಯಲ್ಲಿ ನಮಗೆ ಹೇಳ್ತು, ನೀವು ಕಾಮನ್ ಸೆನ್ಸ್ ಇರಬೇಕು. ನಿಮಗೆ ನಾವು ಏನು ಅನುದಾನ ಕೊಟ್ಟಿದ್ದೀವಿ ಅಷ್ಟು ಮಾತ್ರ ನೀವು ಬಳಸ್ಕೊಳ್ಬೇಕು, ಜಾಸ್ತಿ ಮಾಡೋಕ್ಕೆ ಬರಲ್ಲ, ನಿಮ್ಮ ಜವಾಬ್ದಾರಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತು. ಸೊ ಅವಾಗ ಭಾಳ ನನಗೆ ಬಿಕ್ಕಟ್ಟಾಯಿತು, ಏನು ಮಾಡೋದು ಅಂತ ತೋಚಿಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಹಿಂದಿನ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವ್ರ ಸರ್ನ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರಿಗೆ, ಸರ್ ಈ ಥರ ಆಗಿದೆ, ಏನು ಮಾಡೋದು, ಏನು ಪರಿಹಾರ ಹೇಳ್ರಿ ಅಂತ. ಈಗಾಗಲೇ ನನಗೆ ನನ್ನ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ಟೇಟಲ್ಲೇ ಗಾಡಿನ CSR ಫಂಡ್ ತಗೊಂಡಿದ್ದೀನಿ ಸರ್. ಮೊನ್ನೆ ಶಾಸಕರು ದೊಡ್ಡ ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್ ಅಂತ. ಏನು ಮಾಡಬೇಕು ಅಂತ ಏನಿಲ್ಲ ಸರ್, ಈ ಕಾವೇರಿ ಬೇಸಿನ್ ಲಿಫ್ಟ್ ಇರಿಗೇಷನಲ್ಲಿ ಕಾವೇರಿ ಪ್ರಾರಂಭ ಆಗ್ತಾ ಹಿಡಿದು ಮೇಕೆದಾಟುವರೆಗೂ ಕೂಡ ಎಡದಂಡೆ ಮತ್ತು ಬಲದಂಡೆ ಅಂತ ಕಾವೇರಿ ಬರುತ್ತೆ ಸರ್. ಆದರೆ ಸುಮಾರು 1,500 ಕೋಟಿ ಹಣ ಇದೆ. ಮೂಲ ಕೊಡದಿಂದ ಪ್ರಾರಂಭ ಆಗುತ್ತೆ. ಸಾಹೇಬರು ಮನಸ್ಸು ಪಟ್ಟ ಖಂಡಿತ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದೆ. ಸೊ ಆ ಜಿಲ್ಲಾಧಿಕಾರಿಗಳು ಮತ್ತು ಸಾಹೇಬ್ರ ಹತ್ರ ಕೊಟ್ಟಿಗೆ ಮಾಡಿ ಈ ಥರ ಆಗುತ್ತೆ, ಒಂದು ಮನೆಗೆ ಎಷ್ಟಾಗುತ್ತೆ ಹೇಳಿ ಅಂದರು. 1,66,000 ರೂಪಾಯಿ ಆಗುತ್ತೆ ಸರ್ ಹೆಚ್ಚುವರಿಯಾಗಿ ಅಂದಾಗ
ತಕ್ಷಣವಾಗಿ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಸ್ವಂತವಾಗಿ ಕನಿಷ್ಠ 10-15 ಬಾರಿ ಅವರೇ ಕಚೇರಿಗೆ ಭೇಟಿ ಮಾಡಿ ಅಮೌಂಟ್ ಕೊಡಲಾಗಿ ಇವತ್ತು ಈ ಸುಸಜ್ಜಿತ ಕಟ್ಟಡ ಇಲ್ಲಿದೆ ಅಂತ ನಾನು ಘಂಟಾಘೋಷಗಳು ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ರೂವಾರಿ ಕಾರಣ ಮಾನ್ಯ ಶಾಸಕರೇ ಆಗಬೇಕಾಗತ್ತೆ. ಇದಕ್ಕೊಂದು ದಯಮಾಡಿ ಮಾನ್ಯ ಶಾಸಕರು ಸಭೆಯಲ್ಲಿ ಹೇಳ್ತಾನೆ, ಇದೊಂದು ನಾಮಕರಣ ಮಾಡಿ ಇದು ಜಿಲ್ಲಾಧಿಕಾರಿಗಳ ಮೂಲಕ ಈ ಲೇಔಟನ್ನು ಹಸ್ತಾಂತರ ಮಾಡೋಣ ಸರ್. ಒಟ್ಟಾರೆ ಈ ಮನೆಯಲ್ಲಿ ಇರೋ ಒಟ್ಟು 129 ಮನೆಗಳಿಗೆ ಫಲಾನುಭವಿಗಳಿಗೆ ಆಯ್ಕೆ ಆಗಿರೋದು. 129 ಮನೆಗಳಲ್ಲಿ 59 ಮನೆಯಲ್ಲಿ ಪ್ರಸ್ತುತ ಇಲ್ಲಿ ವಾಸವನ್ನು ಮಾಡಿಸ್ಕೊಂಡಿದ್ದಾರೆ. ಇನ್ನು ಉಳಿಕೆ 71 ಜನ ಹೊರಗಡೆ ಲೈನ್ ಮೇಲೆ ಕೂಡ ವಾಸ ಆಗಿದ್ದಾರೆ ಸರ್. ಮೊದಲ ಹಂತದಲ್ಲಿ 60 ಮನೆಗಳನ್ನು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅಷ್ಟು ಜನಕ್ಕೆ ಕೊಟ್ಟರೆ ಉಳಿಕೆ ಇನ್ನು ಏನು 74 ಮನೆಗಳಿಗೆ ನಿವೇಶನ ಕೊಡೋಕ್ಕೆ ಈಗಾಗಲೇ ನಾವು ಕಾರ್ಯರೂಪಕ್ಕೆ ಬಂದಿದ್ದೀವಿ. ಈ ಪ್ರಸ್ತುತವಾಗಿ ತಮ್ಮ ಆದೇಶದಂತೆ ಮಾನ್ಯ ಮುಖ್ಯಮಂತ್ರಿ ಬರೋ ನಿರೀಕ್ಷೆಯಲ್ಲಿ ಈಗ ಆಲ್ರೆಡಿ 500 ಹಕ್ಕುಪತ್ರಗಳು ಬಂದಿದೆ ಸರ್. ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ 84 ಹಕ್ಕುಪತ್ರ ಫಿಸಿಕಲ್ ಆಲ್ರೆಡಿ ಇದೆ ನಾವು ಸರ್. ಬಟ್ ಈ ಮನೆಯವರಿಗೆ ಮನೆ ಕೀ ಕೊಟ್ಬಿಟ್ಟು ತದನಂತರ ಹಕ್ಕುಪತ್ರ ಕೊಡೋಕ್ಕೆ ನಾವು ಕೊಟ್ಟಿಲ್ಲ. ಇಷ್ಟು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನನಗೆ ಭಾಳ ಖುಷಿ ಅನಿಸುತ್ತೆ. ಹಾಗೆ ಮಾನ್ಯ ಶಾಸಕರು ಕಳೆದ 3 ವರ್ಷದಿಂದ ನಮ್ಮ ಇಲಾಖೆ ಸುಮಾರು ಆಶ್ರಮ ಶಾಲೆಗಳು, ನಿವೇಶನಗಳು, ಹಾಸ್ಟೆಲ್ಗಳು ಹಾಗೆ ಅಭೂತಪೂರ್ವ ಕೆಲಸ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯನ್ನು ಗುರುತು 5 ಲಕ್ಷ ಅನುದಾನ ಪ್ರೈಸ್ ಕ್ಯಾಶ್ ಅನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ನನ್ನ ಇಲಾಖೆಗೆ ಕಾರಣ, ಮುಖ್ಯ ಸ್ಟ್ರೆಂಥನ್ ಆಗೋಕ್ಕೆ ಮನೆ ಶಾಸಕರೇ ಕಾರಣ ಅಂತ ಮತ್ತೊಮ್ಮೆ ತಾವೆಲ್ಲರೂ ಚಪ್ಪಾಳೆ ಮಾಡಬೇಕು ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನ ಈ ವೇದಿಕೆಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಜಿಲ್ಲಾ ಅಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪುಣಚ, ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್, ಪುರಸಭಾ ಅಧ್ಯಕ್ಷೆ ಮನೆಪಂಡ ದೇಚಮ್ಮ ಕಾಳಪ್ಪ, ತಹಶೀಲ್ದಾರ್ ಪ್ರವೀಣ್, ಐಟಿಡಿಪಿ ಅಧಿಕಾರಿ ಹೊನ್ನೇಗೌಡ, ನಿರ್ಮಿತಿ ಕೇಂದ್ರದ ಅಧಿಕಾರಿ ಸಚಿನ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕಾಳಮಂಡ ನೈನಾ ಜಗತ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ PR ಪಂಕಜ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಾನ್ಸನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಶಕಗಳ ಕಾಲ ಕಾಡಿನ ಮಧ್ಯೆ ನೆಲೆ ಇಲ್ಲದೆ ಒದ್ದಾಡುತ್ತಿದ್ದ ಆದಿವಾಸಿಗಳ ಬಾಳಿಗೆ ಶಾಸಕ AS ಪೊನ್ನಣ್ಣ ಅವರು ಹೊಸತೊಂದು ಆಶಾಕಿರಣ ಮೂಡಿಸಿದ್ದಾರೆ. ಈ ಸುಂದರ ಬಡಾವಣೆ ಮತ್ತು ಸುಸಜ್ಜಿತ ಮನೆಗಳು ಗಿರಿಜನರ ಬದುಕನ್ನು ಮತ್ತಷ್ಟು ಹಸನುಗೊಳಿಸಲಿ ಎಂಬುದೇ ಎಲ್ಲರ ಆಶಯ. ನನ್ನ ಹೆಸರು ಮಾಳೇಟ್ರ ಉತ್ತಪ್ಪ ಪ್ರಶಾಂತ್, ಎಕ್ಸ್ ತಾಲೂಕ್ ಪಂಚಾಯತ್ ಮೆಂಬರ್. ಆಲ್ರೆಡಿ KDP ಸದಸ್ಯನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯನಾಗಿಯೂ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ಏನು ಈ ಕೆದಮಳೂರು ಭಾಗದಲ್ಲಿ ಈ ಏನು 43 ಜನರು ಫಲಾನುಭವಿಗಳು ಈ ಮನೆಯನ್ನು ಪಡ್ಕೊಂಡಿದ್ದಾರೆ, ಅವರಿಗೊಂದು ಶುಭ ದಿನ, ಒಂದು ಸಂತೋಷದ ದಿನ. ಈ ಕೆದಮಳೂರು ಗ್ರಾಮ ಕೊಡಗಿನಲ್ಲೇ ದೊಡ್ಡ ಗ್ರಾಮವಾಗಿದ್ದು, ಇಲ್ಲಿ ಈ ಸುಂದರ ಪರಿಸರದ ಮಧ್ಯದಲ್ಲಿ ಈ 43 ಮನೆ ಕಟ್ಟಲಿಕ್ಕೆ ಇವತ್ತೇನು ಅಭೂತಪೂರ್ಣ ಕಾರಣರಾದಂಥ AS ಪೊನ್ನಣ್ಣನವರಿಗೆ ನಾನು ನನ್ನ ವೈಯಕ್ತಿಕ ಹಾಗೂ ಕೆದಮಳೂರು ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಗೌರಿ ಅಂತೇಳಿ, ನಾನಿಲ್ಲಿ ಆದಿವಾಸಿ ಸಂಘರ್ಷ ಮೋರ್ಚಾದಲ್ಲಿ ಕಾರ್ಯದರ್ಶಿಯಾಗಿದ್ದೇನೆ. ಹಾಗೆ ನಾವು 2017ರಲ್ಲಿ ನಾವಿಲ್ಲಿ ಸೆಡ್ ನಿರ್ಮಿಸಿದ್ದು. ಮೊದಲನಾಗಿ ಹೆಗ್ಗಳದಲ್ಲಿ ಸೆಡ್ ನಿರ್ಮಿಸಿದ್ದು, ಅಲ್ಲಿಂದ ನಮ್ಮನ್ನ ತೆರವುಗೊಳಿಸಿ ಆಮೇಲೆ ಮತ್ತೊಮ್ಮೆ ಹೋಗಿ ನಾವು ಸೆಡ್ ನಿರ್ಮಿಸಿದಾಗ ನಮ್ಮನ್ನ ITDP ಇಲಾಖೆದವರು ನನ್ನ ತಂದು ಇಲ್ಲಿ ಕೆದಮಳೂರಲ್ಲಿ ಸೆಡ್ಡನ್ನು ಹಾಕಿ ಇಲ್ಲಿ ಇರಲಿಕ್ಕೆ ಹೇಳಿದ್ರು. ಅಲ್ಲಿಂದ ಒಳ್ಳೆ ಶಾಸಕರು ಇವಾಗ ಸಿಕ್ಕಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಹಾಗೇ ಇಷ್ಟುವರೆಗೂ ನಮ್ಮನ್ನು ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾನೆ ಬಂದು, ಆದರೆ ಇವಾಗ ನಮಗೆ ಒಳ್ಳೆ ಶಾಸಕರು ಸಿಕ್ಕಿ, ಹಾಗೆ ಪಂಚಾಯತ್ ಮೆಂಬರ್ಸ್ಗಳು, ಹಾಗೆ ನಮ್ಮ AICST ಅಧ್ಯಕ್ಷರಾದ ಮೋಹನ್ ಅವರಿಂದ, ಕ್ಲಿಪ್ಟನ್ ಕಾರ್ಪೊರೇಟ್ ಅವರಿಂದ ನಮಗೆ ಒಳ್ಳೆ ಮನೆಯನ್ನು ಎಲ್ಲ ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಮುಗಿಸ್ತೇನೆ. ಇವತ್ತು ವಿರಾಜಪೇಟೆಯ ಕೆದಮಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾರಿಕೋಡು ಅಂತ ಹೇಳುವಂಥ ಜಾಗದಲ್ಲಿ ವರಿಷ್ಠ ಪಂಗಡದವರಿಗೆ ಸುಮಾರು 43 ಮನೆಯನ್ನು ಕೊಡುವಂಥ ಒಂದು ಕೆಲಸ ಆಗಿದೆ. ಇದಕ್ಕೆ ಮೊದಲನೇದಾಗಿ ನಾನು ಶಾಸಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತಿನಿಂದಲೇ ಒಂದು ಧಾರಾಕಾರ ಮಳೆ ಕೂಡ ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಏನು ಪ್ಲಾಸ್ಟಿಕ್ನಲ್ಲಿ ವಾಸ ಮಾಡುವಂಥ ಸುಮಾರು 43 ಕುಟುಂಬಕ್ಕೆ ಇವತ್ತು ಒಂದು ಸುಸಜ್ಜಿತವಾದಂಥ ಒಂದು ಮನೆ. ಸುಸಜ್ಜಿತ ಮನೆ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮತ್ತು ವಿದ್ಯುತ್ ಶಕ್ತಿ ಆಗಿರ್ಬೋದು. ಈ ಥರ ಒಂದು ಸುಸಜ್ಜಿತ ಒಂದು ಮನೆಯನ್ನು ಇವತ್ತು ನಮ್ಮ ಶಾಸಕರು 43 ಜನಕ್ಕೆ ನೀಡಿದ್ದಾರೆ. ಹಾಗೆ ಉಳಿದಂಥ ಜನರಿಗೆ ಮುಂದಿನ ಹಂತದಲ್ಲಿ ಪುನಃ ಒಂದು 20ರಿಂದ 25 ಮನೆ ಕೊಡುವಂಥ ವ್ಯವಸ್ಥೆ ಕೂಡ ಆಗಿದೆ. ಇದಕ್ಕೆ ಒಂದು 1-2 ತಿಂಗಳಲ್ಲಿ ಉಳಿದಂಥ ಜನರಿಗೆ ಕೂಡ ಕೊಡುವ ವ್ಯವಸ್ಥೆ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲದಕ್ಕಿಂತ ನಮ್ಮ ಶಾಸಕರ ಈ ಏನೋ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ,
ಇದು ಫಲಶ್ರುತಿಯಾಯಿತು. ಇದೇ ರೀತಿ ಮುಂಬರೋ ದಿವಸಗಳಲ್ಲಿ ಎಲ್ಲ ಜಾಗದಲ್ಲಿ ಕೂಡ ಆಗಲಿ ಅಂತ ಹೇಳೋದು ನಾನು ಬಯಸ್ತೇನೆ. ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.